ಸ್ನೇಹಿತರೆ, ಅದೊಂದು ರಸ್ತೆ, ನಿರ್ಜನ ರಸ್ತೆ. ರಾತ್ರಿಯ ಸಮಯದಲ್ಲಿ ಅಲ್ಲಿ ಓಡಾಡುವ ವಾಹನಗಳಲ್ಲಿ ಭಯದಿಂದಲೇ ಜನ ಮುಂದೆ ಸಾಗುತ್ತಾರೆ. ಆ ರಸ್ತೆಯಲ್ಲಿ ಸಾಲು ಸಾಲು ಅಪಘಾತಗಳು ನಡೆದು ಹೋಗಿವೆ. ಜನ ಹೇಳುವಂತೆ ಅಲ್ಲೊಂದು ಆತ್ಮದ ಸಂಚಾರವಿದೆಯಂತೆ. ಸ್ನೇಹಿತರೆ, ಈ ರಸ್ತೆ ಇರುವುದು ಭೂಲೋಕದ ಸ್ವರ್ಗ ಎಂದು ಹೆಸರಾದ ಕಾಶ್ಮೀರದಲ್ಲಿ. ಹೌದು, ಗಿರಿಶಿಖರ, ಅದ್ಭುತವಾದ ಪರಿಸರ, ಹಿಮಾಚ್ಛಾದಿತ ಬೆಟ್ಟಗಳು, ತಂಪಾದ ವಾತಾವರಣ ಕಾಶ್ಮೀರವನ್ನು ಸ್ವರ್ಗವಾಗಿಸಿದೆ. ಆದರೆ ಅಂತಹ ಸುಂದರ ಸ್ವರ್ಗದಲ್ಲಿಯೂ ಒಂದು ಭಯಾನಕ ಜಾಗವಿದೆ. ಅಲ್ಲೊಂದು ರಸ್ತೆಯಲ್ಲಿ ಸಾಗುವಾಗ ಜನರು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಸಾಗುವ ಪರಿಸ್ಥಿತಿ ಇದೆ. ಯಾಕೆಂದರೆ ಅದು ಅಷ್ಟೊಂದು ಭಯಾನಕ ರಸ್ತೆಯಾಗಿ ಮಾರ್ಪಟ್ಟಿದೆ. ಜಮ್ಮು ಕಾಶ್ಮೀರದ ಪೀರ್ ಪಂಜಾಲ್ ಎಂಬ ಜಾಗದಲ್ಲಿ ಬನಿಹಾಲ್ ಎಂಬ ಸುರಂಗವಿದೆ. ಕಡಿದಾದ ಬೆಟ್ಟಗಳ ದಾರಿಯಲ್ಲಿ ಆ ಸುರಂಗಕ್ಕೆ ತಲುಪಬೇಕಾದ ರಸ್ತೆಯೇ ಜನರಿಗೆ ಭಯ ಬೀಳಿಸುತ್ತಿದೆ. ಇದು ಇಂದು ನಿನ್ನೆಯಿಂದಲ್ಲ, ಹಲವಾರು ವರ್ಷಗಳಿಂದ ಜನರನ್ನು ಭಯ ಬೀಳಿಸುವ ತಾಣವಾಗಿ ಬೆಳೆದಿದೆ. ಇಲ್ಲಿರುವ ಸೇತುವೆಯ ಬಳಿಯಲ್ಲಿ ಯಾವಾಗಲೂ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ ಅಂತೆ. ಅದಕ್ಕೆಂದೇ ಜನರು ಈ ಜಾಗಕ್ಕೆ ಖೂನಿ ನಾಲಾ ಎಂದು ಹೆಸರಿಟ್ಟಿದ್ದಾರೆ. ಅಂದರೆ ರಕ್ತ ಹರಿಯುವ ಚರಂಡಿ ಎಂದರ್ಥ. ಇಲ್ಲಿ ಅಪಘಾತಗಳು ಆಗಾಗ ನಡೆಯುತ್ತಿರುತ್ತವೆ. ಈ ಸುರಂಗಕ್ಕೆ ಖೂನಿ ನಾಲಾ ಟನೆಲ್ ಎಂದೇ ಜನ ಕರೆಯುತ್ತಾರೆ. ಇಲ್ಲಿ ಆಗಾಗ ನಡೆಯುವ ಅಪಘಾತಗಳಿಂದ ಜನ ಜೀವ ಕಳೆದುಕೊಳ್ಳುತ್ತಾರೆ. ಅವರುಗಳೇ ಮುಂದೆ ದೆವ್ವಗಳಾಗಿ ಜನರನ್ನು ಕಾಡುತ್ತಾರೆ ಎಂದು ನಂಬಲಾಗುತ್ತದೆ. ಈ ದೆವ್ವಗಳು ಜನರನ್ನು ಎಷ್ಟು ಭಯ ಬೀಳಿಸಿದೆ ಎಂದರೆ, ಜನ ಇಲ್ಲಿಂದ ಸಾಗುವಾಗ ದೇವರನ್ನು ನೆನೆದುಕೊಂಡೇ ಹೋಗುತ್ತಾರೆ. ಇಲ್ಲಿ ಸಾಲು ಸಾಲು ಅಪಘಾತಗಳು ನಡೆದರೂ ಕೂಡ ಅಧಿಕಾರಿಗಳು ಯಾಕೆ ಎಚ್ಚೆತ್ತುಕೊಳ್ಳುತ್ತಿಲ್ಲ ಎಂಬ ಸಂಶಯ ನಿಮ್ಮ ಮನದಲ್ಲೂ ಮೂಡಿರಬಹುದು. ಆದರೆ ಜನರು ಹೇಳುವ ಪ್ರಕಾರ ಈ ಅಪಘಾತಗಳಿಗೆ ಕಾರಣವೇ ಆ ಒಂದು ಆತ್ಮವಂತೆ. ಹೌದು, ಅದೊಂದು ಮಹಿಳೆಯ ಆತ್ಮ. ಹಲವಾರು ಜನರು ಈ ಆತ್ಮದ ಕಥೆಯನ್ನು ದೃಢವಾಗಿ ನಂಬುತ್ತಾರೆ. ಮಹಿಳೆಯ ಆತ್ಮವೊಂದು ಇಲ್ಲಿ ಸುಮ್ಮನೆ ನಿಂತಿರುತ್ತದೆಯಂತೆ. ಅಲ್ಲದೆ ಆಕೆಯ ಕೈಯಲ್ಲಿ ಮಗುವೊಂದನ್ನು ಕೂಡ ಆಕೆ ಹಿಡಿದಿರುತ್ತಾಳಂತೆ. ಎಲ್ಲ ದೆವ್ವದ ಕಥೆಯಲ್ಲಿ ಬಿಳಿ ಸೀರೆಯುಟ್ಟು ಆತ್ಮ ಕಂಡರೆ, ಇಲ್ಲಿ ಈಕೆ ಕಪ್ಪು ಸೀರೆಯುಟ್ಟು ನಿಂತಿರುತ್ತಾಳೆ ಎಂದು ಜನ ಹೇಳುತ್ತಾರೆ. ಸ್ನೇಹಿತರೆ, ಅವಳು ಅಲ್ಲಿ ನಿಂತಿರುವುದಕ್ಕೂ ಅಪಘಾತಕ್ಕೂ ಏನು ಕಾರಣ ಎಂದು ನೀವು ಕೇಳಬಹುದು. ಅವಳು ಸುಮ್ಮನೆ ನಿಂತಿರುವುದಿಲ್ಲ, ವಾಹನಗಳ ಬಳಿಯಲ್ಲಿ ಲಿಫ್ಟ್ ಕೇಳುತ್ತಾಳಂತೆ. ಈ ಲಿಫ್ಟ್ ಕೇಳಿದಾಗ ಜನರು ಕೆಲವರು ಆಕೆಗೆ ಸಹಾಯ ಮಾಡಲೆಂದು ವಾಹನವನ್ನು ನಿಲ್ಲಿಸುತ್ತಾರೆ. ಅಷ್ಟೇ ಸಾಕು, ಅಲ್ಲೊಂದು ಅಪಘಾತ ಸಂಭವಿಸುತ್ತದೆ. ಆ ಅಪಘಾತದಲ್ಲಿ ಆತ ಸತ್ತನೆಂದೇ ಅರ್ಥ. ಹಾಗಾದರೆ ಈ ಜಾಗದಲ್ಲಿ ಮಗು ಹೊತ್ತ ಮಹಿಳೆಗೆ ಲಿಫ್ಟ್ ಕೊಡದೆ ಮುಂದೆ ಸಾಗುವುದೇ ಸರಿ ಎಂದು ನೀವು ಅಂದುಕೊಂಡರೆ ಅದು ತಪ್ಪು. ಯಾಕೆಂದರೆ ಲಿಫ್ಟ್ ಕೊಡದೆ ಮುಂದೆ ಸಾಗಿದವರು ಕೂಡ ಇಲ್ಲಿ ಸಾವಿಗೀಡಾಗಿದ್ದಾರಂತೆ. ಆ ಒಬ್ಬ ಮಹಿಳೆಯೇ ಇಲ್ಲಿ ಸಾಲು ಸಾಲಾಗಿ ನಡೆಯುವ ಅಪಘಾತಕ್ಕೆ ಕಾರಣ. ಸ್ನೇಹಿತರೆ, ಲಿಫ್ಟ್ ಕೊಟ್ಟರೂ ಅಪಾಯವೇ, ಲಿಫ್ಟ್ ಕೊಡದಿದ್ದರೂ ಅಪಾಯವೇ ಎನ್ನುವುದಾದರೆ ಮತ್ತೇನು ಮಾಡುವುದು? ಈ ಪ್ರಶ್ನೆಗೆ ಉತ್ತರ ಯಾರ ಬಳಿಯೂ ಇಲ್ಲ. ಇಲ್ಲಿ ಮಗು ಹೊತ್ತ ಮಹಿಳೆ ಕಂಡರೆ ಸಾಕು, ಅಲ್ಲೊಂದು ಅಪಘಾತ ಸಂಭವಿಸಿಯೇ ಬಿಡುತ್ತದೆ. ಈ ಮಾರಣಾಂತಿಕ ಅಪಘಾತಗಳಲ್ಲಿಯೂ ಕೆಲವೊಮ್ಮೆ ಪವಾಡ ಸದೃಶವಾಗಿ ಬದುಕಿ ಬಂದವರಿದ್ದಾರೆ. ಅವರುಗಳು ಹೇಳುವ ಪ್ರಕಾರ, ದಾರಿಯಲ್ಲಿ ಮಹಿಳೆಯೊಬ್ಬಳು ಲಿಫ್ಟ್ ಕೇಳಿದಾಗ ಅವರ ಮೈಂಡ್ ಎಲ್ಲ ಒಮ್ಮೆ ಬ್ಲಾಕ್ ಆದಂತಾಗುತ್ತದೆಯಂತೆ. ಆ ಕ್ಷಣಕ್ಕೆ ಏನಾಗುತ್ತಿದೆ ಎಂದೇ ಅವರಿಗೆ ಗೊತ್ತಾಗುವುದಿಲ್ಲವಂತೆ. ಆ ಮಹಿಳೆ ಲಿಫ್ಟ್ ಕೇಳಿದ್ದಷ್ಟೇ ಗೊತ್ತು, ಮುಂದೆ ವಾಹನ ನಿಯಂತ್ರಣ ಕಳೆದುಕೊಂಡು ಅಪಘಾತ ಸಂಭವಿಸಿ ಬಿಡುತ್ತದೆ. ಕೆಲವರು ಹೇಳುವಂತೆ ಯಾರೋ ಕೆಂಪು ಬಟ್ಟೆ ತೋರಿಸಿ ಆ ಕಡೆ ಹೋಗಿ ಎಂದು ಕಂದಕದ ರಸ್ತೆ ಇರುವ ಕಡೆ ದಾರಿ ತೋರಿಸಿದ್ದರಂತೆ. ಒಟ್ಟಾರೆಯಾಗಿ ಇಲ್ಲಿ ಮಗುವನ್ನು ಹಿಡಿದುಕೊಂಡು ಮಹಿಳೆಯ ದೆವ್ವವೊಂದು ಲಿಫ್ಟ್ ಕೇಳುತ್ತದೆ. ಅಲ್ಲಿಂದ ಜನ ಮೋಡಿಗೆ ಬಿದ್ದು ಅತೀಂದ್ರಿಯ ಶಕ್ತಿಯ ಸೆಳೆತಕ್ಕೆ ಒಳಗಾಗುತ್ತಾರೆ. ಕ್ಷಣ ಮಾತ್ರದಲ್ಲಿ ಆ ವಾಹನಕ್ಕೆ ಅಪಘಾತ ಸಂಭವಿಸುತ್ತದೆ. ಸ್ನೇಹಿತರೆ, ಎಲ್ಲ ದೆವ್ವದ ಕಥೆಗಳಲ್ಲಿ ಇರುವಂತೆ ಈ ಮಹಿಳೆಯ ಹಿಂದೆ ಯಾವುದೇ ಕಥೆಗಳು ಹುಟ್ಟಿಕೊಂಡಿಲ್ಲ. ಆದರೆ ಈ ದೆವ್ವವನ್ನು ನೋಡಿದ್ದಾಗಿ ಹಲವಾರು ಜನ ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಆಗಾಗ ಅಪಘಾತಗಳು ಸಂಭವಿಸುತ್ತಲೇ ಇರುತ್ತವೆ
ಈ ಅಪಘಾತದ ಹಿಂದೆ ಆ ದೆವ್ವದ ಕೈವಾಡವೇ ಇದೆ ಎಂದು ನಂಬಲಾಗುತ್ತದೆ. ಜನರು ಕೂನಿನಾಲಾ ಎಂದು ಈ ಜಾಗವನ್ನು ಕರೆಯುತ್ತಾರೆ. ರಸ್ತೆಯಲ್ಲಿ ನಿಲ್ಲುವ ಮಹಿಳೆ ಬಹುಶಃ ಇದೇ ಜಾಗದಲ್ಲಿ ಅಪಘಾತಕ್ಕೀಡಾದ ಮಹಿಳೆಯೇ ಇರಬಹುದು ಎಂದು ಹೇಳಲಾಗುತ್ತದೆ. ನಾವು ಈಗಾಗಲೇ ಇಂತಹ ಹಲವಾರು ದೆವ್ವದ ಕಥೆಗಳನ್ನು ಹೇಳಿದ್ದೇವೆ. ಅಪಘಾತಗಳು ನಡೆಯುವ ಜಾಗದಲ್ಲಿ ಮತ್ತೆ ಮತ್ತೆ ಅಪಘಾತ ಸಂಭವಿಸಲು ಅಲ್ಲೊಂದು ಹಿಂದೆ ನಡೆದಿದ್ದ ಅಪಘಾತವೇ ಕಾರಣವೆಂದು ಹಲವಾರು ಕಡೆ ಹೇಳಲಾಗುತ್ತದೆ. ಅಪಘಾತಗಳು ಸತತವಾಗಿ ನಡೆಯುವಲ್ಲಿ ಒಂದು ದೆವ್ವದ ಕಥೆಯಂತೂ ಹುಟ್ಟಿಕೊಳ್ಳುವುದು ಎಲ್ಲ ದೇಶದಲ್ಲಿಯೂ ಸಾಮಾನ್ಯ. ಅದೇ ರೀತಿ ನಾವು ಇಂದು ಕೂಡ ಮತ್ತೊಮ್ಮೆ ಹೇಳುತ್ತಿದ್ದೇವೆ, ನಮ್ಮ ಚಾನೆಲ್ ಯಾವುದೇ ರೀತಿಯ ದೆವ್ವದ ಕಥೆಗಳನ್ನು ದೆವ್ವಗಳನ್ನು ವೈಭವೀಕರಿಸುವುದಿಲ್ಲ. ಜನರ ನಡುವೆ ಕೇಳಿಬರುವ ಕಥೆಗಳನ್ನು ನಿಮಗೆ ಹೇಳುತ್ತಿದ್ದೇವೆ ಅಷ್ಟೇ. ಹೀಗೆ ಅದನ್ನು ಕೇಳುತ್ತಾ ನಿಮಗೆ ಥ್ರಿಲ್ ಸಿಕ್ಕರೆ ಅಷ್ಟೇ ಸಾಕು. ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.